ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನು ತಿಮ್ಮರಾಜನಹಳ್ಳಿಗೆ ಬಂದಿದ್ದೀನಿ. ನೋಡಿ, ತಿಮ್ಮರಾಜನಹಳ್ಳಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ತುಮಕೂರು, ಚಿತ್ರದುರ್ಗ, ದಾವಣಗೆರೆಯ ಒಂದು ಹೊಸ ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದನ್ನು ವಿಡಿಯೋ ಮಾಡೋಕ್ಕಂತ ಬಂದಿದ್ದೀನಿ. ಹೋದ ವಿಡಿಯೋದಲ್ಲಿ ಊರುಕೆರೆಯ ಒಂದು ರೈಲ್ವೆ ಕಾಮಗಾರಿಯ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿದ್ದೀರ. ಈ ವಿಡಿಯೋ ಕೂಡ ಅದೇ ರೀತಿ ಅದಕ್ಕಿಂತ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ. ನೋಡೋಣ ಇವಾಗ ಊರುಕೆರೆಯ ಒಂದು ರೈಲ್ವೆ ಸ್ಟೇಷನ್ನು, ಹಾಗೆ ಇಲ್ಲಿ ಏನೇನು ಕಾಮಗಾರಿ ನಡೆದಿದೆ ಅಂತ ನೋಡೋಣ ಬನ್ನಿ. ತಿಮ್ಮರಾಜನಹಳ್ಳಿಯ ರೈಲ್ವೆ ಟ್ರ್ಯಾಕ್ ಆ ಕಡೆ ಬಂದಿದೆ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಕಾಮಗಾರಿ ನಡೀತಾ ಇದೆ ನೋಡಿ. ಇಲ್ಲಿ ವಾಲ್ ಕಟ್ತವ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕೆ. ಈಗ ಮುಂದೆ ಹೋಗೋಣ ಅಲ್ಲಿಗೆ. ನೋಡ್ತಿರ್ಬೋದು, ಇದೆಲ್ಲ ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿ ನೋಡಿ ಇನ್ನು ಇಂಜಿನಿಯರ್ಸ್ ಎಲ್ಲದೂ ಕೂಡ ವಿಡಿಯೋ ಅಂತೀನಿ, ಅಲ್ಲಿ ಇನ್ನು ಕಾಮಗಾರಿ ಮಾಡ್ತವ್ರೆ. ಇನ್ನು ತುಂಬಾ ಇದೆ ಇಲ್ಲಿ. ಓಕೆ, ಅಲ್ಲೆಲ್ಲ ನೋಡಿ ಇಂಜಿನಿಯರ್ಸು ಅವರೆಲ್ಲ ಇದ್ದಾರೆ. ರೂಟೆಲ್ಲ ಕರೆಕ್ಟಾಗಿ ಕ್ಲೀನಾಗಿ ಇದು ಮಾಡ್ತಿದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇದು ಒಂದು ಬ್ರಿಡ್ಜ್ ಕಟ್ತಿದ್ದಾರೆ. ಇಲ್ಲೊಂದು ಬ್ರಿಡ್ಜ್ ಆಗುತ್ತೆ ಆ ಕಡೆ ಈ ಕಡೆ ಕನೆಕ್ಟಿವಿಟಿಗೆ. ಅಲ್ಲಿ ನೋಡಿ, ಅಲ್ಲೊಂದು ಇದು ಮಾಡ್ತಿದ್ದಾರೆ, ಇಲ್ಲೊಂದು ಇದು ಮಾಡ್ತಿದ್ದಾರೆ. ಆ ಕಡೆ ಈ ಕಡೆ ಓಡಾಡಬೇಕಲ್ವ, ಅದಕ್ಕೆ ಒಂದು ಬ್ರಿಡ್ಜ್ ಕಟ್ತವ್ರೆ. ಇಲ್ಲಿ ನೋಡಿ, ಈ ಕಡೆ ಇದು ಯಾವುದಪ್ಪ, JSW ಸಿಮೆಂಟಿಂದಿದು ಒಂದು ಗಾಡಿ ನಿಂತಿದೆ. ಮತ್ತು ಆ ಕಡೆ ಹೋದರೆ ನಿಮಗೆ ರೈಲ್ವೆ ಸ್ಟೇಷನ್ ಕಾಣುತ್ತೆ. ಆ ಕಡೆಗೆ ಅಲ್ಲಿ ಹೋಗೋಣ. ಆ ಕಡೆಗೆ ಅಲ್ಲಿದೆ ನೋಡಿ ರೈಲ್ವೆ ಸ್ಟೇಷನ್. ಓಕೆ, ಇಲ್ಲೆಲ್ಲ ಟ್ರ್ಯಾಕ್ಗಳು ಆಗಿದ್ದಾವೆ. ಹೋದ ಸರಿ ನಾವು ನೋಡಿದ್ವಲ್ಲ, ಹಂಗೆ ಸ್ವಲ್ಪ ಆಗಿತ್ತಲ್ಲ, ಹಂಗೆ ಸ್ವಲ್ಪ ಪರವಾಗಿಲ್ಲ. ಇಲ್ಲಿ ಅಲ್ಲಲ್ಲಿ ಇದು ಹಾಕಿದ್ದಾರೆ. ಮುಂದೆ ನೋಡೋಣ ಏನೆಲ್ಲ ಕಾಮಗಾರಿ ಆಗಿದೆ ಅಂತ. ಹೋಗಿ ನೋಡಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಅದು ತಿಮ್ಮರಾಜನಹಳ್ಳಿಯ ಒಂದು ಇಂಡಸ್ಟ್ರಿಯಲ್ ಏರಿಯಾದ ಒಂದು ರೋಡ್. ಅದು ತುಂಬ ದೂರ ಆಗುತ್ತೆ ನೋಡೋದು. ತೋರಿಸ್ತೀನಿ ಆ ರೋಡು. ನಾನು ಝೂಮ್ ಮಾಡಿದ್ದೀನಿ. ಅಲ್ಲಿ ಗಾಡಿ ಓಡಾಡ್ತಿದ್ದೆ ನೋಡಿ. ಅಲ್ಲಿಂದ ಆ ಬ್ರಿಡ್ಜ್ ಕೆಳಗಡೆಯಿಂದ ಈ ರೈಲ್ವೆ ಟ್ರ್ಯಾಕ್ ಬಂದಿದೆ ನೋಡಿ. ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಹಾಕಿದ್ದಾರೆ. ಒಂದು ಕಡೆ ಆ ಕಡೆಗೆ, ಒಂದು ಕಡೆಗೆ ಟ್ರ್ಯಾಕ್ ಹಾಕಿದ್ದಾರೆ. ಒಂದು ಸೈಡು ಮೇನ್ ಲೈನ್ ಅನಿಸುತ್ತೆ ಅದು. ಹೌದು, ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಅಲ್ಲಿ ಸ್ಲಿಪ್ಪರ್ಸ್ ಕೂಡ ಹಾಕ್ತಾಯಿದ್ದಾರೆ. ಅಲ್ಲಿ ಮುಂದೆ ಹೋಗಿ ನೋಡೋಣ. ಅದು ರೈಲ್ವೆ ಸ್ಟೇಷನ್ ಅಲ್ಲಿರೋದು. ಅಲ್ಲಿ ಹೋಗಿ ನೋಡೋಣ ಬನ್ನಿ. ಇವೆಲ್ಲ ಲೇಬರ್ಸ್ ಸೆಡ್ಗಳು. ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಇದನ್ನು ಟೆಂಪ್ರವರಿ ಸೆಡ್ಗಳನ್ನೆಲ್ಲ ಹಾಕೊಂಬಿಟ್ಟಿದ್ದಾರೆ ಇಲ್ಲೆಲ್ಲ. ಇದು ಯಾವುದ ವಾಟರ್ ಟ್ಯಾಂಕರ್ ಇದು. ಇಲ್ಲಿ ವಾಟರ್ ತುಂಬ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಬರಿದೆ ತುಂಬ್ತಾ ಅವ್ರೆ ಇದಕ್ಕೆ. ಇಲ್ಲೆಲ್ಲ ಈ ಥರ ಅಡುಗೆ ಮಾಡ್ಕೊತಾರೆ ನೋಡಿ. ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ಕೊತಾರೆ ಲೇಬರ್ಸ್ ಎಲ್ಲ. ಅದು ನೋಡಿ, ಸ್ಲಿಪ್ಪರ್ಸ್ನ ಎತ್ಕೊಂಡು ಆ ಕಡೆ ಆಗ್ತದೆ. ಯಾಕಾಗುತ್ತೆ ನೋಡೋಣ. ನೋಡಿ, ಅಲ್ಲಿ ಕೆಲಸ ಮಾಡ್ತಾರೆ ನೋಡಿ. ಇವಾಗ ಅವರು ಅದಕ್ಕೆ ಟೈಮ್ ಮಾಡ್ತಾರೆ, ಅಂದರೆ ಕಟ್ತಾರೆ ಅದಕ್ಕೆ. ಕನೆಕ್ಟ್ ಮಾಡ್ತಾರೆ ಅಷ್ಟೇ. ಅಲ್ಲಿ ಕಬ್ಬನ ಇದು ನೋಡಿ, ಅದಕ್ಕೆ ಹಾಕ್ತಾರೆ, ಮುಕ್ಕ ಹಾಕ್ತಾರೆ ನೋಡಿ. ಈಗ ಎಷ್ಟೆಷ್ಟು ಅಬಾ ಬಾ 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 4 ಎತ್ಕೊಂಡು ಹೋಗುತ್ತೆ ಒಂದು ಸರಿ. ನೋಡಿ, ಇದು ಸ್ಮಾರ್ಟ್ ವರ್ಕಾ ಹಾರ್ಡ್ ವರ್ಕಾ ನೀವೇ ಹೇಳಿ, ಯಾವ ಕ್ಯಾಟಗರಿಗೆ ಸಿಗುತ್ತಂತ ಈ ವರ್ಕ್? ನನ್ನ ಪ್ರಕಾರ ಇದು ಸ್ಮಾರ್ಟ್ ವರ್ಕ್. ಅಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು, ಆ ಜೆ ಸಿ ಬಿಲಿ ಏನಾಗ್ತಿದ್ದಾರೆ, ಕಾಂಕ್ರೀಟ್ ಆಗ್ತಿದ್ದಾರೆ ಅವರು. ನೋಡಿ, ಕಾಂಕ್ರೀಟು ಆಗ್ತಿದ್ದಾರೆ ಆ ಜೆ ಸಿ ಬಿಲಿ. ಇದನ್ನು ನೋಡೋಣ ಫಸ್ಟ್. ಹಿಂದ್ಗಡೆ ಕಾಂಕ್ರೀಟ್ ಆಗ್ತಿದ್ದಾರೆ ಜೆ ಸಿ ಬಿಲಿ. ಮತ್ತು ಇದು ನೆತ್ತದೆ ನೋಡಿ. ಇವಾಗ ಮಲ್ಟಿಪಲ್ ವರ್ಕ್ ನಡೀತಾ ಇದೆ ಇಲ್ಲಿ. ಓ ಹೋ 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 ನೋಡಿ, ಎತ್ಕೊಂಡ್ಬಿಡ್ತು. ನೋಡೋಣ ಯಾವ ಥರ ಹಾಕುತ್ತಲ್ಲಿ. ಇರುತ್ತೆ ನೋಡಿ. ಯಾಕಿಲ್ಲಿ ಸ್ಲಿಪ್ಪರ್ಸ್ ಹಾಕಿದ್ರೆ ತೆಗ್ದಾಗ್ತಿದೆ, ಯಾಕಂತ ಗೊತ್ತಿಲ್ಲ ನನಗೆ. ಓ, ಹೆಂಗೆ ಅಲ್ಲಾಡುತ್ತೆ ನೋಡಿ ಅದು. ಓ ಹೋ 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 ಹೋ. ಅದ್ರ ಮೇಲೆ ಕರೆಕ್ಟಾಗಿ ಇಡಬೇಕು ಇವಾಗ. ಈ ಅವನು ನೋಡಿ ಅಲ್ಲಿ, ಯಪ್ಪ ಏನು ಧೈರ್ಯ ಗುರು ಅವರಿಗೆಲ್ಲ. ನೋಡಿ, ಆ ಚಿಕ್ಕ ಹುಡುಗ
ಹಬ್ಬ ಬಂದರೆ ಒಂದು 18ರಿಂದ 20 ವರ್ಷ ಇರ್ಬೋದು ಆ ಹುಡುಗನಿಗೆ. 18 ವರ್ಷ, 20 ವರ್ಷ ನೋಡಿ ಎಷ್ಟೊಂದು ಹಬ್ಬ. ಅದಕ್ಕೆ ಧೈರ್ಯ ಇರಬೇಕು, ಇನ್ನೊಂದು ಹಾಕಿರಬೇಕು ಇಂಥ ಕೆಲಸ ಮಾಡೋಕ್ಕೆ. ನೋಡಿ ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾರೆ. ನೀವೆಂದಾದ್ರೂ ಮಾಡಿದ್ದೀರಾ? ಕಾಮೆಂಟ್ ಮಾಡಿ. ಇಂಥ ವರ್ಕ್ಗಳನ್ನ ಮಾಡಿದ್ದೀರಾ? ಬಟ್ ನೋಡಿ ಈ ಥರ ವರ್ಕ್ಗಳಿರ್ತವೆ. ನೋಡಿ ಈ ಸ್ಲಿಪ್ಪರ್ಸ್ನ ತಗೊಂಡು ಅಲ್ಲಿ ಹೋಗಿ ಎತ್ತಾಗ್ತಿದೆ, ಯಾಕಂತ ಗೊತ್ತಿಲ್ಲ. ಇಲ್ಲಿ ಹಾಕಿದ್ದಾರೆ ಆಲ್ರೆಡಿ, ಮತ್ತೆ ಯಾಕೆ ಅಲ್ಲಿ ಎತ್ತಾಕುತ್ತಂತ ನನಗಂತ ಗೊತ್ತಿಲ್ಲ. ನಿಮ್ಗೆ ಏನಾರು ಗೊತ್ತಿದ್ರೆ ಹೇಳಿ. ಇನ್ನೊಂದು ತೋರಿಸ್ತೀನಿ. ಒಂದು ಮಿಕ್ಸರ್ ಇದೆ, ಇದು ಕಾಂಕ್ರೀಟ್ ಮಿಕ್ಸರು. ಅಲ್ಲಿ ನೋಡಿ ಆ ಕಾಂಕ್ರೀಟ್ ಮಿಕ್ಸರಿಂದ ಆ JCB ಇದಕ್ಕೆ ನೋಡಿ ಅಲ್ಲಿ ಕಾಂಕ್ರೀಟ್ ಆಗ್ತಾಯಿದೆ ನೋಡಿ. ಯಾವ ಥರ ವರ್ಕ್ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಇವರು. ಇದನ್ನು ತೆಗೆದು ಆ ಒಂದು ವಾಲ್ ಕಟ್ತಿದ್ರಲ್ಲ, ಆ ವಾಲ್ ಒಳಗಡೆ ಹಾಕುತ್ತೆ ಇವಾಗ. ನೋಡಿ 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 ತಾಕಂತ ಇವಾಗ ನೋಡಿ ಇವಾಗ ಹಾಕತ್ತೆ ಅದು. ಇನ್ನು ತುಂಬಾ ವರ್ಕ್ ಇದೆ ಇಲ್ಲಿ. ಈ ವಾಲ್ಗಳೆಲ್ಲ ಕಟ್ಟಿದ್ದಾರೆ ನೋಡಿ. ಆ ಕಡೆ ರೈಲ್ವೆ ಸ್ಟೇಷನ್ಗೆ ಬರೋಕ್ಕೆ ಆ ಕಡೆಯಿಂದನೂ ಬರ್ಬೇಕು ನಾವು. ಇದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಇದು ಫುಲ್ಲು. ಓಕೆ, ಅಲ್ಲಿ ಇವಾಗ ಕಾಂಕ್ರೀಟ್ ಆಗುತ್ತೆ. ಆವಾಗಲೇ ತೋರಿಸಿದೆ ನೋಡಿ. ಇದು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್. ಅಯ್ಯೋ, ಇನ್ನು ಎಲ್ಲೆಲ್ಲಿ ನಡಿಬೇಕೇನು ನಾನು ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಸುಮ್ಮನೆ. ಇಲ್ಲೆಲ್ಲ ಕೆಲಸ ನಡೀತಾ ಇದೆ ಅಲ್ಲಿ ತೋರಿಸಿದಾಗ. ಇದು ವಾಲ್ ಅಂದರೆ ಇದು ಏನೋ ಮಾಡ್ತವ್ರೆ ಇವರು. ಕೆಳಗಡೆ ಹೋಗೋಕ್ಕೆ ಏನೇನೋ ಇದೆ, ಇನ್ನೂ ಏನೇನೋ ಮಾಡ್ತವ್ರೆ ಇಲ್ಲಿ. ಆ ಮೆಟ್ಲುಗಳು ಅದೆಲ್ಲ ನೋಡಿ ಅಲ್ಲಿ ನೋಡಿದಾಗ. ಈಗ ನಾವು ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಹತ್ರ ಬಂದುಬಿಟ್ವಿ. ಅಲ್ಲಿ ನೋಡಿ ಏನೋ ನಡೀತದೆ ನೋಡಿ. ಸರಿಯಾಗಿ ಆಗಲಿಲ್ಲ ಅವರು. ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ ಇವಾಗ. ನೋಡಿ ನಾವು ಯಾವುದೋ ಈ ಸಂಧಿಯಲ್ಲಿ ನಡ್ಕೊಂಬರ್ತಾರಲ್ಲ ಆ ಥರ ಆಗ್ಬಿಡುತ್ತಿದ್ದು. ಅಲ್ಲಿ ಕಾಮಗಾರಿ ನಡೀತಾ ಇದೆ, ಅಂದರೆ ಕೆಲಸ ನಡೀತಾ ಇದೆ. ತುಂಬ ಸುಸ್ತಾಗ್ಬಿಟ್ಟಿದೆ ಗುರು ಇಲ್ಲಿವರೆಗೆ ಬಂದು. ಊರ್ಕೆರೆಯಿಂದ ಸುಮಾರು 15ರಿಂದ 16 ಕಿಲೋಮೀಟ್ರ್ ಇದೆ ಇದು ಇಲ್ಲಿಗೆ ಬರೋಷ್ಟೊತ್ತಿಗೆ. ನಾನು ತಿಮ್ಮರಾಜನಹಳ್ಳಿಯ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀನಿ. ಇದೇ ನೋಡಿ ರೈಲ್ವೆ ಸ್ಟೇಷನ್ ಚಿಕ್ಕದಾಗಿದೆ. ಹೋದ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಅವಾಗ ಬಂದಾಗ. ಇದನ್ನು ತೋರಿಸ್ತೀನಿ. ಮತ್ತು ಇಲ್ಲಿ ಕಾಮಗಾರಿ ನಡೀತಿದೆ ನೋಡಿ. ಪ್ಲ್ಯಾಟ್ಫಾರ್ಮ್ಗೆ ಈಗ ಎಲ್ಲ ಹಾಕ್ಬೇಕಲ್ವ, ಕುತ್ಕೊಳಕ್ಕೆ ಕೆಳಗಡೆ ಅದೆಲ್ಲ ತಗಡುಗಳು ಎಲ್ಲ ಹಾಕ್ಬೇಕಲ್ವ, ಸೆಡ್ ಥರ. ಅದನ್ನು ಫಿಕ್ಸ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಅದಕ್ಕೆ ಫಿಕ್ಸ್ ಮಾಡ್ತಾರೆ ನೋಡಿ ಇವಾಗ. ಯಾವ ಥರ ಫಿಕ್ಸ್ ಮಾಡ್ತಾರೆ ನೋಡೋಣ. ಇಲ್ಲಿ ಮಲ್ಟಿಪಲ್ ಕೆಲಸ ನಡೀತಾ ಇದೆ ಈ ಕಡೆಗೆಲ್ಲ. ಇನ್ನೊಂದ್ಸಲ ಮುಂದೆ ಬರಲಿ, ಮುಂದೆ ಬರಲಿ, ಮುಂದೆ ಬರಲಿ, ಮುಂದೆ ಬರಲಿ ನೋಡಿ. ಇವಾಗ ಅದ್ರ ಮೇಲೆ ಕುಂದಿರ್ತಾರೆ ಕ್ಲೀನಾಗಿ. ಬಿಡ 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 ಕುತ್ಕೊಂಡೈತಿ ಇಳಿತಾ ನೋಡಿ. ಆ ಥರ ಕರೆಕ್ಟಾಗಿ ಹಾಕ್ತಾರೆ. ಬಿಡ 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 ಅಯ್ಯೋ, ಅದನ್ನೇ ಮಾಡ್ಕೊಂತ ಕುತ್ಕೊಂಡ್ರೆ ಇನ್ನೂ ಮಾಡ್ತಾನೆ ಇರಬೇಕಾಗತ್ತೆ ನೋಡಿ. ಅದ್ರ ಮೇಲೆ ಹಿಂಗೆ ಕುಂದಿರ್ಸ್ತಾರೆ ಅದನ್ನ. ಫುಲ್ಲು ಸ್ಟಾರ್ಟಿಂಗಿಂದನೂ ಇಲ್ಲಿ ಕೆಲಸ ನಡೀತಾ ಇದೆ. ಇಲ್ಲಿ ನೋಡಿ ನೀರೆಲ್ಲ ತಗೊಂಡು ಹೋಗ್ತಾರೆ. ಇಲ್ಲಿ ಜನ್ರೇಟ್ರ್ ಆನ್ ಮಾಡಿದ್ದಾರೆ. ಹುಡುಗರು ಏನೋ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಅಲ್ಲಿ ಮುಂದೆನೂ ಕೂಡ ಕೆಲಸ ನಡೀತಿದೆ. ಬೈಕ್ ನೋಡಿದ್ರೆ ಇಲ್ಲಿ ಹಿಂದೆ ಇದೆ. ಇದು ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಇದೇ ನೋಡಿ. ರೈಲ್ವೆ ಸ್ಟೇಷನ್ ಓಕೆ, ಚಿಕ್ಕಿದೆ. ಯಾಕಂದರೆ ಹಳ್ಳಿ ಸ್ಟೇಷನ್ ಅಲ್ವಾ. ತಿಮ್ಮರಾಜನಹಳ್ಳಿ ಅಂದರೆ ಹಳ್ಳಿಯಲ್ಲಿ ಸ್ಟೇಷನ್ ಇದು ಇದಿದೆ ನೋಡಿ. ಅಲ್ಲಿ ಜೀಪ್ ಕೂಡ ಹೋಗ್ತಾ ಇದೆ. ಡಿಪಾರ್ಟ್ಮೆಂಟ್ ಜೀಪ್ ಇರ್ಬೋದು. ಅವ್ರು ಕನ್ಸ್ಟ್ರಕ್ಷನ್ ಇದು ಮಾಡ್ತಾರಲ್ಲ ಅವ್ರದ್ದು. ಇಷ್ಟೊಂದೆಲ್ಲ ನಡೀತಿದೆ ನೋಡಿ ಗುರು. ನಾನು ಓವರ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ವಾಫ್
ಇಲ್ಲ ಸುಮ್ಮನೆ ಮಾಡಿ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ ನಾನು ಸುಮ್ಮನೆ. ಇಲ್ಲ ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದೀನಿ ಕನ್ಸ್ಟ್ರಕ್ಷನ್ದು. ಓಕೆ ನೋಡಿ ಕೆಲಸ ಮಾಡ್ತಾವ್ರೆ ಇವರು. ನೀವೆಲ್ಲ ಕಟ್ಟಿದ್ದು ನೀವೇನಾ ಇದನ್ನ? ಇದನ್ನೆಲ್ಲ ಈ ಸ್ಟೇಷನ್ ಎಲ್ಲ ಕಟ್ಟಿದ್ದೆಲ್ಲ ನೀವೇನಾ? ಹಾಂ, ಟೈಲ್ಸ್ ಎಲ್ಲ ನೀವೇ ಹಾಕಿದ್ದು? ನೋಡಿ ನೀವರೆಲ್ಲ ಟೈಲ್ಸ್ ಎಲ್ಲ ಹಾಕ್ತಾರೆ ಎಲ್ಲ ಸ್ಟೇಷನ್ಗೆ? ಅದು ಊರ್ಕೆರೆ ಸ್ಟೇಷನ್ಗೆ? ಹಾಂ, ಈ ಸ್ಟೇಷನ್ ತಿಮ್ಮರಾಜನಹಳ್ಳಿ ಸ್ಟೇಷನ್ ನಿಮಗೆ ಕೊಟ್ಟಿದ್ದಾರಾ? ಓಕೆ, ಆಲ್ ದ ಬೆಸ್ಟ್. ನೋಡಿ ಆರಾಮಾಗಿ ಮಲ್ಕೊಂಬಿಟ್ಟಿದ್ದಾರೆ ಇಲ್ಲಿ ಕೆಲಸ ಮಾಡಿಬಿಟ್ಟು ಪಾಪ. ನೋಡಿ ನಾನು ಅಲ್ಲಿ ಗಂಟ ಹೋಗ್ತಾನಿಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿಗೆ ಸ್ಟಾಪ್ ಆಗಿದೆ ಈ ಒಂದು ವರ್ಕ್ ಅಂತ. ಸ್ಟಾಪ್ ಆಗಿಲ್ಲ, ಬಟ್ ಕಂಪ್ನಿ ಅಲ್ಲಿವರೆಗೂ ಲಾಸ್ಟ್ ಅಂತ ವರ್ಕ್ ಮಾಡಿರೋದು. ಮುಂದೆ ಯಾವ್ದು ಊರು ಬರೋಂತ ನೋಡೋಣ. ಆಲ್ರೆಡಿ ಸಂಜೆ ಆಗ್ತಾ ಬಂತು, ಆಲ್ರೆಡಿ 3:15 ಆಗ್ಬಿಡ್ತು. ಯಾಕಂದರೆ ತುಂಬ ನಾನು ಬಂದಿದ್ದೆ 11 ಗಂಟೆಗೆ, ಅಲ್ಲಿಂದ ಹೊರಟಿದ್ದು 11:15 ಆಗಿತ್ತು. ಬರೋಷ್ಟೊತ್ತಿಗೆ ನಾನು ಇಲ್ಲಿಗೆ ಬರೋಷ್ಟೊತ್ತಿಗೆ ನಾನು ಬೆಂಗಳೂರಿಂದ ಬಂದು ಊರ್ಕೆರೆ ಮಾಡ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ 3:15 ಆಗ್ಬಿಟ್ಟಿತ್ತು ಆಲ್ರೆಡಿ. ಈಗ ಆಲ್ರೆಡಿ 3:15 ಇಲ್ಲೇ ಟೈಮ್ ಆಗಿಬಿಡುತ್ತೆ. ನಾನು ಹೋಗೋಷ್ಟೊತ್ತಿಗೆ ಏನಿಲ್ಲ ಅಂತಂದ್ರೆ ನಾನಿರೋದು ಆ ಕಡೆ ಎಲೆಕ್ಟ್ರಾನ್ ಸಿಟಿ ಕಡೆ. ಆ ಕಡೆ ನಾನು ಟ್ರಾಫಿಕಲ್ಲಿ ಹೋಗೋಕ್ಕಲ್ಲ, ನೈಸ್ ರೋಡಲ್ಲೇ ಹೋಗ್ತೀನಿ. ಈಗ ನೈಸ್ ರೋಡ್ಗೆ ಕಾಸು ಕೊಡ್ಬೇಕು ಗುರು ನಾನು. 110 ರೂಪಾಯಿ ತೊಗೊತಾರೆ. ನೈಸ್ ರೋಡ್ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಎಲೆಕ್ಟ್ರಾನ್ ಸಿಟಿಗೆ 110 ರೂಪಾಯಿ ತೊಗೊತಾರೆ ಕಾಸು, ಗೊತ್ತಾ? ನೋಡಿ ದುಡ್ಡು ಎಷ್ಟೊಂದು ಖರ್ಚಾಗುತ್ತೆ. ದುಡ್ಡು ನೀವು ಹೇಳ್ತೀರ ಕಾಸು ಬರುತ್ತೆ ಅಂದರೆ, ಬೇರೆ ಎಲ್ಲರೂ ಹೇಳ್ತೀರಿ ಕಾಸು ಬರುತ್ತೆ ನನಗೆ, ಬಟ್ ನಾನು ಎಕ್ಸ್ಪೆನ್ಸ್ ಮಾಡಬೇಕಲ್ವ. ನಾನು ಖರ್ಚು ಮಾಡಿದ ದುಡ್ಡು ಒಂದು ವೀಡಿಯೋದಲ್ಲಿ ಬರೋಲ್ಲ. ಓಕೆ, ಇದು ಇನ್ಫಾರ್ಮೇಟಿವ್ ವಿಡಿಯೋ, ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಆಗ್ತಿದ್ದೀನಿ. ನನ್ನ ಹ್ಯಾಬಿ ಇದು, ಓಕೆ, ನನ್ನ ಹವ್ಯಾಸ, ಅದಕ್ಕೋಸ್ಕರ ಆಗ್ತಿದ್ದೀನಿ. ಬಿಡಿ ನೋಡಿ, ಇದು ತಿಮ್ಮರಾಜನಹಳ್ಳಿಯ ರೈಲ್ವೆ ಟ್ರ್ಯಾಕ್ಗಳು ಇವೆಲ್ಲ. ಇದು ಫಸ್ಟ್ ಪ್ಲಾಟ್ಫಾರ್ಮ್ ನಾನು ನಿಂತ್ಕೊಂಡಿರೋದು. ಅಲ್ಲೇ ಹಿಂದ್ಗಡೆಗೆ ನೀವು ನೋಡ್ಬೋದು ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಅದು. ಇಲ್ಲಿ ಸುತ್ತಮುತ್ತಲು ಎಲ್ಲ ತೋಟಗಳೆಲ್ಲ ಇದ್ದಾವೆ, ಅಡಿಕೆ ತೋಟಗಳು ಮತ್ತು ತೆಂಗಿನ ತೋಟಗಳು ಎಲ್ಲ ಇದ್ದಾವೆ. ಅಲ್ಲಿ ಕಾಮಗಾರಿ ನಡೀತಾ ಇದೆ ಅಲ್ಲಿವರೆಗೂ. ನೋಡಿ ಅಲ್ಲಿವರೆಗೂ ಕಾಮಗಾರಿ ನಡೀತಾ ಇದೆ. ಆ ಒಂದು ಗಾಡಿ ನಿಂತ್ಕೊಂಡಿದೆ ಗೊತ್ತಾ, ಹಿಂದ್ಗಡೆ ಫುಲ್ಲು ಹಿಂದ್ಗಡೆ ಯಾವುದು ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ನಡೀತಾ ಇದೆ. ಇದೇ ಕಾಮಗಾರಿ ನಡೀತಾ ಇದೆ. ಬಟ್ ಅಲ್ಲಿ ಮುಂದೆ ಅದು ಬೇರೆ ಊರು ಬರುತ್ತೆ. ಮುಂದಿನ ಊರು ಯಾವುದಂತ ಗೊತ್ತಿಲ್ಲ ನನಗೆ. ಯಾಕಂದರೆ ಈ ವಿಡಿಯೋ ಇಲ್ಲಿಗೆ ಟೈಮ್ ಆಗಿಬಿಡ್ತು. ಯಾಕಂದ್ರೆ ನಾನು ಇವಾಗ ಏನಿಲ್ಲ ಅಂದರೂ 125 130 ಕಿಲೋಮೀಟ್ರು, 130 140 ಆಗುತ್ತೆ. ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ 130 140 145 ಕಿಲೋಮೀಟ್ರ್ ಆಗುತ್ತೆ. 150 ಅಂತ ತಿಳ್ಕೊಳ್ಳಿ ಅಪ್ರಾಕ್ಸಿಮೇಟ್ಲು. ಈಗ 150 ಕಿಲೋಮೀಟ್ರ್ ನಾನು ಹೋಗ್ಬೇಕು ಇವಾಗ ಮತ್ತೆ ವಾಪಸ್ಸು. ಓಕೆ, 150 ಕಿಲೋಮೀಟ್ರ್ ಬಂದಿದ್ದೀನಿ, 150 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು ಇಲ್ಲಿಂದ. ಓಕೆ, ಇದು ತಿಮ್ಮರಾಜನಹಳ್ಳಿಯ ರೈಲ್ವೆ ಕಾಮಗಾರಿಯ ಒಂದು ವಿಡಿಯೋ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್. ನೋಡಿ ಅಲ್ಲಿ ಗಾಡಿಗಳೆಲ್ಲ ಬರ್ತಿದ್ದಾವೆ ನೋಡಿ. ಇನ್ನು ತುಂಬ ಕೆಲಸ ಇದೆ ಗುರು ಇಲ್ಲಿ. ಇದು ಏನು ಫುಲ್ಲು ಎಲ್ಲ ಕೆಲಸ ಆಗಿಲ್ಲ, ತುಂಬಾ ಕೆಲಸ ಇದೆ ಇಲ್ಲಿ. ನೋಡಿ ಇಲ್ಲಿ ಟ್ರ್ಯಾಕ್ ಇಲ್ಲೇ ಹಾಕ್ಬೇಕು, ಇಲ್ಲೆಲ್ಲ ಜಲ್ಲಿ ಹಾಕಬೇಕು, ಇಲ್ಲೆಲ್ಲ ಸಮ ಮಾಡಬೇಕು, ಅಲ್ಲೇ ಹಾಕ್ಬೇಕು, ಟ್ರ್ಯಾಕ್ ಹಾಕಬೇಕು, ಜಲ್ಲಿ ಹಾಕಿದ್ದಾರೆ. ಅಲ್ಲಿ ಮುಂದೆ ಇನ್ನೂ ಎಲ್ಲ ಕೆಲಸ ಇದೆ. ಮತ್ತು ರೈಲ್ವೆ ಸ್ಟೇಷನ್ದು ಇನ್ನೂ ತುಂಬ ಕೆಲಸ ಇದೆ. ಮತ್ತು ಅಲ್ಲಲ್ಲಿ ಅವೆಲ್ಲ ಕುಂದಿಸ್ಬೇಕು ನೋಡಿ. ಇಲ್ಲಿ ಪ್ಲಾಟ್ಫಾರ್ಮ್ದು ಮತ್ತು ಎಲ್ಲ ಏನೇನೋ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲೆಲ್ಲ ತುಂಬಾ ಕಷ್ಟ ಇದೆ. ಕನ್ಸ್ಟ್ರಕ್ಷನ್ ಅಷ್ಟೊಂದು ಸುಲಭ ಇಲ್ಲ. ಬಟ್ ಇನ್ನೊಂದು ಏನಂತಂದರೆ ಬೇಗ ಕನ್ಸ್ಟ್ರಕ್ಷನ್ ಆಗಬೇಕು. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಮ್ಮ ತುಮಕೂರು ಹತ್ರ, ಹಾಗೆ ದಾವಣಗೆರೆ ಹತ್ತತ್ರ ಕಂಪ್ಲೀಟ್ ಆಗಿರೋದು ಜಾಸ್ತಿ. ಅದ್ರ ನಡುವೆ ಮತ್ತೆ ಇಲ್ಲಿ ಚಿತ್ರದುರ್ಗ ಕಡೆ ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ. ಭರಮಸಾಗರ, ಚಿತ್ರದುರ್ಗ ಆ ಕಡೆ. ಮತ್ತು ಚಿತ್ರದುರ್ಗದಿಂದ ಹಿರಿಯೂರು ಅದು ಸ್ಟಾರ್ಟ್ ಆಗಿಲ್ಲ. ಇನ್ನು ಕ್ಲೀನಿಂಗ್ ಏನೋ ನಡೆದಿದೆ ಅನಿಸುತ್ತೆ, ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ಮತ್ತು ಹಾಗೆ ಶಿರಾ ಅಲ್ಲಿ ನನಗೆ ಒಬ್ಬರು ಕಾಂಟ್ಯಾಕ್ಟ್ ಇದ್ದಾರೆ ಶಿರದಲ್ಲಿ. ಇನ್ನೂ ಅಲ್ಲಿ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ ಶಿರದಲ್ಲಿ. ಓಕೆ, ಹಾಗೆ ಮತ್ತು ಇವಾಗ ಹೋದರೆ ಅಲ್ಲಿ ಮುಂದೆ ಯಾವುದೋ ಸಿಬಿ ಬರುತ್ತೆ, ಅಲ್ಲಿ ಕಾಮಗಾರಿ ನಡೀತಾ ಇದೆ ಅಂತೆ. ಬಟ್ ಇವಾಗ ನಾನು ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ, ಯಾಕಂದರೆ ಟೈಮ್ ಆಗಿಬಿಡ್ತು. ಆಲ್ರೆಡಿ 4 ಗಂಟೆ ಆಗಿಬಿಡ್ತು. ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ಓಕೆ, ನೋಡಿ ಇದು ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್. ಇವಾಗ ಅಲ್ಲಿ ಹಿಂದ್ಗಡೆ ಹೋಗ್ತಿದ್ದೆ, ಬಟ್ ಅಲ್ಲಿ ಹೋದರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಾಪಸ್ ಹೋಗ್ತಿದ್ದೀನಿ. ಇದೇ ಥರನೇ ಇದೆ ಎಲ್ಲ ಆಗಿರೋದು. ಅಲ್ಲಿ ಏನು ಸ್ಪೆಷಲ್ ಏನು ಅಲ್ಲೇನು ಕಂಡುಬರಲ್ಲ, ಎಲ್ಲ ಆಗಿದ್ದೆ ಈ ಥರ ಎಲ್ಲ ಕಾಮಗಾರಿ ಆಗಿದ್ದೆ ಅಲ್ಲಿ ಸೇಮ್ ಆಗಿದೆ ಅಷ್ಟೇ ಅಲ್ಲಿವರೆಗೂ. ಈ ಒಂದು ಕಾಂಟ್ರಾಕ್ಟರ್ ಅಂದರೆ ಕಂಪನಿ
ಅಲ್ಲಿಂದ ಅಲ್ಲಿವರೆಗೆ ತೊಗೊಂಡಿದ್ದೆ. ಯಾವುದೋ ಊರುಕೆರೆಯಿಂದ ಅಲ್ಲಿವರೆಗೆ ಅನಿಸುತ್ತೆ ನನಗೆ ಅನಿಸಿದಾಗೆ, ಅಲ್ಲಿವರೆಗೂ ತೊಗೊಂಡಿದ್ದೆ ಅಷ್ಟೇ. ಹಾಗೆ ನೋಡಿ ಒಂದು ರೌಂಡು ರೈಲ್ವೆ ಸ್ಟೇಷನ್, ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ನೋಡಿ. ತಿಮ್ಮರಾಜನಹಳ್ಳಿಯ ರೈಲ್ವೆ ಸ್ಟೇಷನ್ ಬಿಲ್ಡಿಂಗಲ್ಲಿದ್ದೀನಿ ನಾನು. ಅಲ್ಲಿ ಕೆಲಸ ನಡೀತಾ ಇದೆ, ಅದು ನೋಡ್ಬೋದು ನೀವು. ಅದು ಟೈಲ್ಸ್ ಕೆಲಸ ನಡೀತಿದೆ ನೋಡಿ. ಇಲ್ಲೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಹೊಸದು. ಅವರು ಟೈಲ್ಸ್ಗೆ ಹಾಕಿದ್ದೀನಿ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು, ಅದಕ್ಕೆ ಮಾಡಿದ್ದೀನಿ ನೋಡಿ. ಇಲ್ಲೆಲ್ಲ ಟೈಲ್ಸ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಸ್ಟೇಷನ್. ನೀವು ಇಲ್ಲಿಂದ ಮೇಲೆ ಹತ್ಕೊಂಬರ್ಬೇಕು ಡೈರೆಕ್ಟ್ಲಿ. ಇಲ್ಲಿ ಬಂದು ಪಾರ್ಕಿಂಗ್ ಏರಿಯಾ ಇದೆಲ್ಲ. ಅಲ್ಲಿಂದ ಬಂದುಬಿಟ್ಟು ಅಲ್ಲಿಂದ ಬಂದುಬಿಟ್ಟು ಈ ಕಡೆ ಬಂದು ನಿಮ್ಗೆ ಈ ಕಡೆ ಸೈಡಿಗೆ ಬಂದು ಈ ಕಡೆ ಎಲ್ಲ ಪಾರ್ಕಿಂಗ್ ಮಾಡ್ಬೋದು ನಿಮ್ಮ ವೆಹಿಕಲ್ಸ್. ಮತ್ತು ಇಲ್ಲಿ ಕೆಳಗಡೆಯಿಂದ ನೀವು ಹತ್ಕೊಂಡು ಮೇಲೆ ಬರಬೇಕಾಗುತ್ತೆ. ಅಲ್ಲಿ ಮೆಟ್ಲು ಕೂಡ ಇದೆ ಅನಿಸುತ್ತೆ ಬೇರೆ ಕಡೆ. ಹೌದು, ಇಲ್ಲಿಂದನೇ ಬರಬೇಕು. ಮೆಟ್ಲು ಕೂಡ ಮಾಡ್ತಾರೆ ಇಲ್ಲಿ. ಎಲ್ಲಿ ಗುರು ಇದು ಮೆಟ್ಲು ಮಾಡ್ತಾರೆ? ನನಗಂತೂ ಎಲ್ಲಿ ಮೇ ಬಿ ಆ ಕಡೆ ಇರ್ಬೋದು ಅನಿಸುತ್ತೆ. ಮೆಟ್ಲು ಎಲ್ಲಿ ಮಾಡ್ತಾರೆ, ಏನು ಮಾಡ್ತಾರೆ ನನಗಂತೂ ಒಂದೂ ಗೊತ್ತಿಲ್ಲ. ಇದು ಒಟ್ಟಾರೆ ನೋಡಬೇಕು, ಎಲ್ಲ ಕಂಪ್ಲೀಟ್ ಆದಾಗ ನೋಡಬೇಕು ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಚಿಕ್ಕದೆ ಮತ್ತು ಹೋಗಿದೆ. ಇಲ್ಲಿ ನೋಡಿ ಟೈಲ್ಸ್ ಕೆಲಸ ಮಾಡಿದ್ದಾರೆ ನೋಡಿ. ಇಲ್ಲಿ ಕೂಡ ಇದೆ ಟಿಕೆಟ್ ಕೌಂಟ್ರ್ ಇದೆ ನೋಡಿ. ತಿಮ್ಮರಾಜನಹಳ್ಳಿಯ ಟಿಕೆಟ್ ಕೌಂಟರ್ ಆದಾಗ ಇನ್ನೊಂದು ಸರಿ ವಿಡಿಯೋ ಮಾಡೋಣ. ಚಿಕ್ಕದು ಇದು, ಚಕ್ಕವಾಗಿದೆ. ಓಕೆ, ಮಾಡ್ತಿದ್ದಾರೆ. क्या बना था? प्रेम इधर से कंक्रीट प्रेम किधर लगता है? किधर लगता है? ಓ ಪ್ರೇಮೆ ನೋಡಿ. ಆ ಥರ ಇದು ಹಾಕಿದ್ರಲ್ಲ, ಆ ಸ್ಲ್ಯಾಬ್ಸ್ ಹಾಕಿದ್ರಲ್ಲ, ಇಲ್ಲಿ ಸ್ಲ್ಯಾಬ್ಸ್ ಮಾಡ್ತಾರೆ ನೋಡಿ. ಹಾಂ 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 ಹಾಂ. ಕನ್ನಡ ಬರುತ್ತಾ? ಹೌದಾ, ಕನ್ನಡದಾರ ನೀವು? ಓಕೆ ಓಕೆ. ಇದರಲ್ಲಿ ಕಾಂಕ್ರೀಟ್ ಹಾಕಿ ನೀವು ಕೊಡ್ತೀರಾ? ಆ ಥರದ್ದು ಇದು ಮಾಡ್ಕೊಂಡು ಪೇಂಟ್ ಹೊಡೆದು ಆ ಥರ ಮಾಡ್ಕೊತಾರ? ಹಾಂ ಹಾಂ ಹಾಂ. ನೀವು ರೆಡಿ ಮಾಡಿಕೊಡ್ತೀರಾ? ಅವ್ರು ಕಾಂಕ್ರೀಟ್ ಹಾಕೊಂತಾರ ಅವರು? ಓಕೆ ಓಕೆ ಓಕೆ. ಯಾವೂರು ನಿಮ್ಮದು? ತುಮಕೂರಾ? ಓಕೆ ಓಕೆ ಓಕೆ, ಮಾಡಿ ಮಾಡಿ ನೋಡಿ. ಇವಾಗ ಹೊರಡೋ ಸಮಯ ಆಯಿತು. ತುಂಬ ಟೈರ್ಡ್ ಆಗಿದೆ. ವಿಡಿಯೋ ಮಾಡಿದ್ದು ಒಂದು ಕಡೆ ಖುಷಿ ಇದೆ. ಸಮಯ ತಗೊಂಡು ಈ ವಿಡಿಯೋ ಮಾಡೋಕ್ಕೆ ಬಂದಿದ್ದೆ. ತುಮಕೂರಿಗೆ ಬಂದಿದ್ದೆ. ತುಮಕೂರು ಅಲ್ಲಿ ರೈಲ್ವೆ ಸ್ಟೇಷನ್ನು ಮತ್ತು ಅದೊಂದು ಸ್ವಲ್ಪ ಇದೆ. ಇನ್ನೊಂದು ದಿನ ಬಂದುಬಿಟ್ಟು ಅದನ್ನ ಆ ಒಂದು ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ನೋಡಿ, ಈ ಒಂದು ವಿಡಿಯೋ ನಿಮ್ಗೇನು ಅನ್ನಿಸ್ತು? ಈ ತಿಮ್ಮರಾಜನಹಳ್ಳಿಯ ಒಂದು ವಿಡಿಯೋ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಮುಂದೆ ಏನು ಹೇಳ್ಬೇಕಂದ್ರೆ ತುಂಬಾ ಇದೆ. ಆ ಕಡೆ ಈ ಕಡೆ ಈ ಕಾಮಗಾರಿ ನಡೀತಾ ಇದೆ. ಬಟ್ ಅಲ್ಲಿಗೆ ಹೋಗೋಕ್ಕೆ ಟೈಮ್ ಆಗ್ತಿಲ್ಲ ನನಗೆ. ಯಾಕಂದರೆ ಯಾರಾದರೂ ಒಬ್ಬರು ಗಾಡಿ ಓಡಿಸೋರು ಇದ್ಬಿಟ್ಟಿದ್ರೆ ಬೇಗ ಏನಾದರೂ ಮಾಡಿಬಿಡ್ಬೋದಾಗಿತ್ತು. ಈಗ ನಾನೇ ಗಾಡಿ ಓಡಿಸ್ಕೊಂಡು ನಾನೇ ವೀಡಿಯೋ ಮಾಡೋದಂದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ. ಯಾರೂ ಬರೋಲ್ಲ. ನಾವು ಒಂದು ಏನಾರು ಮಾಡಬೇಕಂತಂದ್ರೆ ನಾವೇ ಮಾಡಬೇಕು ಹೊರತು ಯಾರೂ ಬರೋಲ್ಲ. ಬಟ್ ನಮ್ಮೂರ ಕಡೆ ದಾವಣಗೆರೆ, ಚಿತ್ರದುರ್ಗ ಆ ಕಡೆ ಆಗಿದ್ದರೆ ನಮ್ಮ ಸಾರಥಿ ಹನುಮಂತವರು ನನಗೆ ಸಪೋರ್ಟ್ ಮಾಡ್ತಿದ್ರು ಸಾರಥಿಯಾಗಿ ಬಂದು. ಬಟ್ ಏನಾಗಲ್ಲ, ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗುರು. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.